ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಿವಿಪುರ ಗ್ರಾಮದಲ್ಲಿ ಗ್ಯಾಸ್ ಸಿಲಿಂಡರ್ ಲೀಕ್ ಆಗಿ ಭಾರೀ ಸ್ಫೋಟ ಸಂಭವಿಸಿ ಟೀ ಅಂಗಡಿಗೆ ಬೆಂಕಿ ಹೊತ್ತಿಕೊಂಡ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ರಾತ್ರಿ ಸುಮಾರು ಬೆಳಗ್ಗೆ 10:30 ವೇಳೆಗೆ ಈ ದುರ್ಘಟನೆ ನಡೆದಿದ್ದು, ಘಟನೆಯಲ್ಲಿ 1 ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದೆ ಎಂದು ತಿಳಿದುಬಂದಿದೆ. ಗ್ರಾಮದ ಕೃಷ್ಣ ಹಾಗೂ ಗಾಯತ್ರಿ ದಂಪತಿಗಳು ನಡೆಸುತ್ತಿದ್ದ ಟೀ ಅಂಗಡಿಯನ್ನು ಎಂದಿನಂತೆ ರಾತ್ರಿ ಬಂದ್ ಮಾಡಿಕೊಂಡು ಮನೆಗೆ ತೆರಳಿದ್ದರು. ಈ ವೇಳೆ ಗ್ಯಾಸ್ ಸಿಲಿಂಡರ್ನಿಂದ ಗ್ಯಾಸ್ ಲೀಕ್ ಆಗಿರುವ ಶಂಕೆ ವ್ಯಕ್ತವಾಗಿದ್ದು, ರಾತ್ರಿ ಸುರಿದ ಭಾರೀ ಮಳೆಯ ನಡುವೆ ವಿದ್ಯುತ್ ವ್ಯತ್ಯಾಸದಿಂದ ಬೆಂಕಿ ಹೊತ್ತಿಕೊಂಡಿದೆ ಎನ್ನಲಾಗಿದೆ. ಬೆಂಕಿ ತಗುಲಿದ ತಕ್ಷಣ ಭಾರೀ ಸ್ಫೋಟ ಸಂಭವಿಸಿದ್ದು, ಸ್ಫೋಟದ ತೀವ್ರತೆಗೆ ಅಂಗಡಿಯ ಶಟರ್ ಸುಮಾರು 30 ಮೀಟರ್ ದೂರಕ್ಕೆ ಎಸೆಯಲ್ಪಟ್ಟಿದೆ. ಅಂಗಡಿಯಲ್ಲಿದ್ದ ಎಲ್ಲಾ ವಸ್ತುಗಳು ಬೆಂಕಿಗೆ ಆಹುತಿಯಾಗಿ ಸಂಪೂರ್ಣ ಸುಟ್ಟು ಕರಕಲಾಗಿವೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪ್ರಕರಣದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಹೆಂಗಾಯ್ತಿದ್ದು ನಿನಗೆ ಗೊತ್ತಾದ್ದು ಯಾವಾಗ? ನಿಮಗೆ ನೀವು ಇದ್ದಿದ್ರೆ ಇಲ್ಲ ಹೋಟ್ಲಲ್ಲಿ ಅಂಗಡಿ? ಹಾಂ, ಮತ್ತೆ ಬೀಗ ಹಾಕೊಂಡು ಹೋಗಿ ಮನೆಗೆ ಹೋಗಿ ಅವ್ರ ಮಲಗಿದ್ರೆ ಯಾರು ಜನ ಹೇಳಿದ್ಮೇಲೆ ಅವ್ರಿಗೆ ಇಲ್ಲಾಂದ್ರೆ ಅವ್ರಿಗೂ ಗೊತ್ತಿಲ್ಲ. ಮತ್ತು ಈ ಡೋರು ಅಲ್ಲಿದೆಯಲ್ಲ, ನೀವು ಇಟ್ಟಿರೋದ ಅಥವಾ ಇಲ್ಲಿಂದ ಹೋಗಿರೋದ? ಆ ಕಡೆ ಬರಷ್ಟಾಗಿ ಹೋಗಿರೋದ? ಈಗ ಸುಮಾರು ಎಷ್ಟು ಗಂಟೆ ಆಗಿರ್ಬೋದು ರಾತ್ರಿ? ಇದು ಎಷ್ಟು ಗಂಟೆ ಅಪ್ಪ ಕಿಟ್ಟಪ್ಪ? ಯಾರು ನೀವು ಯಾರು ಇದ್ರಿ? ಎಲ್ಲ ನೀವು ಬೀಗ ಹಾಕೊಂಡು ಹೋಗಿದ್ರಿ ನೀವು? ಸ್ವಲ್ಪ ಹಂಗೆ ಆಮೇಲೆ ನಿಮಗೆ ಬೇರೆ ಯಾರಿಗಾನ ಗೊತ್ತಿರಂಗಿಲ್ಲ, ಇಲ್ಲಿ ಯಾರಿಗಾನ ಜನಗಳಿಗೆ ಏನಾದ್ರೂ ಅನಾಹುತ ಆಯ್ತಣ್ಣ? ಏನಾಗಿಲ್ಲ. ಇದು ಅಲ್ಲಿಂದ ಇಲ್ಲಿ ಬಂದು ಬಿದ್ದಿರೋದಂತೇನಾ? ಅಲ್ಲಿಂದಾನೇ ಅಲ್ಲಿಂದಾನೇ ಬಂದಿರೋದು. ಸುಮಾರು ಎಷ್ಟು ಮೀಟ್ರ್ ಇರ್ಬೋದು ಅಲ್ಲಿಂದ ಇಲ್ಲಿಗೆ? 30 ಮೀಟ್ರ್. ಬ್ಲಾಸ್ಟ್ ಆಗಿ ಯಾರು